ಹಾಯ್ ಹಲೋ ನಮಸ್ಕಾರ, ಕನಸು ಲೋಕ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇದು ಬಂದು ಶನಿವಾರ ಮತ್ತು ಭಾನುವಾರದ ಲಾಗ್ ಆಗಿರುತ್ತೆ. ಸೊ ಇದು ಶನಿವಾರ ಬೆಳಿಗ್ಗೆ. ಆ್ಯಕ್ಚುಲಿ ಫ್ರೈಡೇ ನೀವು ನೋಡಿದ್ರಿ, ನಮ್ಮದು ಫಸ್ಟ್ ಪೂಜೆ ಇತ್ತು. ಸರಿ ಅಂತ ಹೇಳಿಬಿಟ್ಟು ಇದು ಸೆಕೆಂಡ್ ಡೇ ಪೂಜೆ. ಬೆಳಿಗ್ಗೆನೇ ಎದ್ದು ಹೊರಗಡೆ ಎಲ್ಲ ಕ್ಲೀನ್ ಮಾಡಿ ಆಂಟಿ ರಂಗೋಲಿ ಎಲ್ಲ ಇಡ್ತಿದ್ರು. ಸರಿ ಅಂತೇಳಿ ಮತ್ತೆ ಬೆಳಿಗ್ಗೆ ಪ್ರಸಾದ ಎಲ್ಲ ಮಾಡಿಬಿಟ್ಟು ಪೂಜೆ ಮಾಡೋಣ ಅಂತ ಹೇಳಿ ಎಲ್ಲನೂ ರೆಡಿ ಮಾಡ್ಕೊಳ್ತಾ ಇದ್ವಿ. ಸೊ ಆಂಟಿ ಮತ್ತು ನಾನು ಮತ್ತು ಇನ್ನೊಬ್ಬರು ಫ್ರೆಂಡು, ಇಷ್ಟು 3 ಜನನೂ ಸೇರಿ ನಾವು ಮಾಡ್ಕೊಳ್ತಿದ್ದಿದ್ದು. ಮಿಕ್ಕದವರೆಲ್ಲರೂ ಅವರು ಕೆಲಸಕ್ಕೆ ಹೋಗಿದ್ದರು. ಸರಿ ಸಂಜೆ ಮೇಲೆ ಬಂದು ಅವರು ಸಹ ಪೂಜೆಗೆ ಕೊಡ್ತೀವಿ ಅಂತ ಹೇಳಿದರು. ಸರಿ ಅಂತ ಹೇಳಿಬಿಟ್ಟು ನಾನು ಆಂಟಿ ಮತ್ತು ನಮ್ಮ ಫ್ರೆಂಡು ಅವರು 3 ಜನನೂ ಸೇರಿ ಬೆಳಿಗ್ಗೆ ಪೂಜೆಗೆ ಅಂತ ಹೇಳಿಬಿಟ್ಟು ಆಂಟಿ ಮೊಸರನ್ನ ಮಾಡಿದರು ಪ್ರಸಾದಕ್ಕೆ. ಸರಿ ಅದನ್ನೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಬಾಮ್ಮ ಅಂತ ಕರೆದ್ರು. ಸರಿ ಅಂತ ಹೇಳಿ ನಾನು ಅಲ್ಲಿ ಹೋಗ್ಬಿಟ್ಟು ಮತ್ತು ನಾನು ನನ್ನ ಫ್ರೆಂಡ್ ಎಲ್ಲರೂ ಸೇರಿ ಅಲ್ಲೆಲ್ಲ ಕ್ಲೀನ್ ಮಾಡಿ, ಯಾಕಂದರೆ ಅರ್ಚನೆ ಎಲ್ಲ ಮಾಡಿದ್ದಲ್ವ, ಗೌರಿ ಇದ್ರ ಮೇಲೆಲ್ಲ ಫುಲ್ಲು ಹೂಗಳು ಅದು ಇದು ಎಲ್ಲ ಬಿದ್ದಿತ್ತು. ಮತ್ತು ಅರ್ಚನೆ ಮಾಡ್ಬೇಕಾದ್ರೆ ಕಲಶ ಇದು ಎಲ್ಲ ಪ್ರತಿಷ್ಠಾಪನೆ ಮಾಡಿದ್ರಲ್ವ, ಅಂದರೆ ಪೂಜೆ ಮಾಡಬೇಕಾದ್ರೆ ಫ್ರೈಡೇ, ಅದನ್ನೆಲ್ಲನೂ ಕ್ಲೀನ್ ಮಾಡಿ ತೆಗೆದುಬಿಟ್ಟು ಮತ್ತು ಗೌರಿಗೆ ಬೇರೆ ಹೂವು ಎಲ್ಲ ಹಾಕಿ ಎಲ್ಲನೂ ನಾವಿಲ್ಲಿ ರೆಡಿ ಮಾಡ್ಕೊಳ್ತಾ ಇದ್ವಿ. ಯಾಕಂದರೆ ಸ್ವಲ್ಪ ಡೆಸ್ಟ್ ಎಲ್ಲ ಕ್ಲೀನ್ ಮಾಡ್ಕೊಂಬೇಡ ಅಲ್ಲಿ ಅಂತ ಹೇಳಿಬಿಟ್ಟು, ಮತ್ತು ಅಕ್ಷತೆ ಇದೇನೇನೋ ತುಂಬಾ ಬಿದ್ದಿತ್ತು. ಸರಿ ಅಂಥೇಳಿ ಆಂಟಿ ನಾನು ಇಲ್ಲಿ ಎಲ್ಲನೂ ಕ್ಲೀನ್ ಮಾಡಿಕೊಂಡು, ಅಲ್ಲಿ ಮಕ್ಕಳು ಎಲ್ಲರೂ ಇದ್ದರು. ಸರಿ ಅಂಥೇಳಿ ಎಲ್ಲರೂ ಸೇರಿ ಒಟ್ಟಿಗೆ ಪೂಜೆ ಮಾಡಿದ್ವಿ. ಪ್ರಸಾದನೂ ಸಹ ಮಾಡ್ಕೊಂಡಿದ್ವಲ್ಲ, ಮಕ್ಕಳಿಗೆ ಎಲ್ಲನೂ ಕೊಟ್ಟು, ಮತ್ತು ನಾವು ಕಡುಬಿಂದ ಹಾರ ಅಂದರೆ ಕರ್ಜಿಕಾಯಿ ಹಾರ ಹಾಕಿದ್ವಿ. ಅದೇನೋ ರಾತ್ರಿಯೇ ಅದಕ್ಕೆ ಒಂದು ಮುಕ್ತಿ ಕೊಟ್ಬಿಟ್ಟಿದ್ದಾರೆ ಹುಡುಗರುಗಳು. ಸರಿ ಅಂತ ಹೇಳಿಬಿಟ್ಟು ತೆಗೆದುಬಿಟ್ಟು ಮತ್ತೆ ಸುಮ್ಮನೆ ಅದು ಮತ್ತೆ ಹಾರ ಹಾಕೋದು ಬೇಡ ಅಂಥೇಳಿ ತೆಗೆದುಬಿಟ್ಟು ಅಲ್ಲೇ ಎಲ್ರಿಗೂ ಮಕ್ಳುಗಳೆಲ್ಲ ಇದ್ರಲ್ವ, ಪೂಜೆಗೆ ಬಂದಿದ್ದರು, ಅವರೆಲ್ಲರಿಗೂ ಕೊಟ್ವಿ. ಸೊ ಅವರೂ ಸಹ ಪ್ರಸಾದನ ಅದನ್ನು ತೊಗೊಂಡ್ರು. ಸರಿ ಅಂತ ಹೇಳ್ಬಿಟ್ಟು ಮತ್ತೆ ಹೂವು ಎಲ್ಲ ಫ್ರೆಶ್ಶಾಗಿ ಮುಡಿಸಿ ಇಲ್ಲೆಲ್ಲನೂ ರೆಡಿ ಮಾಡ್ಕೊಳ್ತಾ ಇದ್ವಿ, ಆಂಟಿ ಮತ್ತು ನಾನು ನಮ್ಮ ಫ್ರೆಂಡ್ ಅವರು. ಸೊ ಪ್ರಸಾದ ಎಲ್ಲ ಕೊಟ್ಟು ಆದಮೇಲೆ ಈ ಥರ ಫೈನಲ್ ಲುಕ್ ಈ ಥರ ಇತ್ತು ನಮ್ಮ ಗಣೇಶದು. ಅದಾದಮೇಲೆ ಇಲ್ಲಿ ಚಿಕ್ಕ ಚಿಕ್ಕ ಮಕ್ಳುಗಳೆಲ್ಲ ಸಾಂಗ್ ಎಲ್ಲ ಹಾಕ್ಕೊಂಡು ಡ್ಯಾನ್ಸ್ ಮಾಡ್ತಿದ್ರು, ಎಂಜಾಯ್ ಮಾಡ್ತಿದ್ರು. ಸೊ ನಾನು ಅದನ್ನು ಮೇಲ್ಗಡೆಯಿಂದ ಒಂದಷ್ಟು ವಿಡಿಯೋಸ್ನ ಮಾಡಿಕೊಂಡೆ. ಸೊ ಒಂಥರ ಚೆನ್ನಾಗಿ ಆಡ್ತಿದ್ರಲ್ವ, ದೊಡ್ಡವ್ರು ಆಡೋದಕ್ಕಿಂತ ಚಿಕ್ಕ ಮಕ್ಳು ಆಡೋದು ನೋಡೋದಕ್ಕೆ ಒಂಥರ ಖುಷಿ. ಸೊ ನೀವು ನೋಡಿ ಎಂಜಾಯ್ ಮಾಡಿ ಹೇಗಿತ್ತು ಏನು ಅಂತ ಹೇಳ್ಬಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ.
ಮಕ್ಕಳೆಲ್ಲ ಡ್ಯಾನ್ಸ್ ಎಲ್ಲ ಮಾಡಿ ಆಯಿತು. ಸರಿ ಮಧ್ಯಾಹ್ನ ಅದಾದ ನಂತರ ಮತ್ತೆ ಸಂಜೆಗೆ ಪೂಜೆಗೆ ಕೊಡ್ತೀವಿ ಅಂತ ಹೇಳಿದ್ರಲ್ವ. ಸೊ ಅದಕ್ಕೆ ಅಂತ ಹೇಳಿಬಿಟ್ಟು ಎಲ್ಲ ಗಣೇಶ ಮುಂದೆ ಎಲ್ಲ ಕ್ಲೀನ್ ಮಾಡಿ ರಂಗೋಲಿ ಹಾಕ್ತಿದ್ವಿ. ಸೊ ಫಸ್ಟ್ ಡೇಗೆ ನಮಗೆ ಡೆಕೋರೇಷನ್ ಮಾಡಿ ಅದನ್ನೆಲ್ಲ ಮಾಡೋದಕ್ಕೇ ಟೈಮ್ ಆಗೋಯಿತು. ಅದಕ್ಕೆ ಅಂತಲೇ ಕಲರ್ ರಂಗೋಲಿ ಹಾಕೋಕ್ಕಾಗಿರಲಿಲ್ಲ, ಯಾಕಂದರೆ ನಮಗೆ ಪೂಜೆ ಇದ್ದಿದ್ದು 7:30ಗೆ. ಬಟ್ ಡೆಕೋರೇಷನ್ ಎಲ್ಲ ಮಾಡೋದ್ರೊಳಗಡೆ ಒಂದು 8 ಏನೋ ಆಗೇ ಹೋಯಿತು. ಸರಿ ಅಂತ ಹೇಳಿಬಿಟ್ಟು ನಾರ್ಮಲ್ ಹಾಗೇ ರಂಗೋಲಿ ಬಿಟ್ಬಿಟ್ವಿ, ಕಲರ್ ಏನೂ ಹಾಕಿರಲಿಲ್ಲ. ಸರಿ ಇವತ್ತಾದರೂ ಸೆಕೆಂಡ್ ಡೇ ಆದರೂ ಕಲರೆಲ್ಲ ಹಾಕೋಣ ಅಂತ ಹೇಳ್ಬಿಟ್ಟು ಹಾಕಿ ಈ ಥರ ರೆಡಿ ಮಾಡಿದ್ವಿ. ಫೈನಲ್ ಲುಕ್ ಈ ಥರ ಇದೆ. ಹೇಗಿದೆ, ಚೆನ್ನಾಗಿದೆಯಾ? ಸೊ ನಾವು ಎಲ್ಲರೂ ಸೇರಿ ಮಾಡ್ತೀವಿ, ಒಂಥರ ಖುಷಿಯಾಗಿ ಒಂಥರ ಊರ ಹಬ್ಬ ಥರ ಆಚರಿಸಿದ್ವಿ. ನಮಗಂತೂ ನಿಜ ತುಂಬಾ ಖುಷಿ ಆಯಿತು. ಸರಿ ಅಂಥೇಳಿ ಸಂಜೆ ಪೂಜೆಗೆ ಒಂದಷ್ಟು ಜನ ಪೂಜೆಗೆ ಕೊಡ್ತಾರೆ, ಮತ್ತು ಪ್ರಸಾದನೂ ಸಹ ಮಾಡಿ ತಂದು ಕೊಡ್ತಾರೆ. ಸೊ ಎಲ್ಲರೂ ಪ್ರಸಾದ ಇಟ್ಟು ಅಲ್ಲಿ ಪೂಜೆ ಮಾಡಿ ಈ ಥರ ಏನು ತುಂಬ ಜನ ಬಂದಿರ್ತಾರೆ, ಅವ್ರಿಗೆಲ್ಲರಿಗೂ ಪ್ರಸಾದನ ಎಲ್ಲ ಹಂಚಿ ಮಾಡೋವಂಥದ್ದು. ಪಟಾಕಿಗಳು ಎಲ್ಲನೂ ಹೊಡೆದು ಒಂಥರ ಸಂಭ್ರಮ, ಅಂದರೆ ಒಂಥರ ಈ ಲೈಟಿಂಗ್ಸು ಇದೆಲ್ಲ ಬಿಟ್ಟಿರೋದು ನೋಡ್ತಿದ್ರೆ ಒಂಥರ ಖುಷಿ ಅನಿಸುತ್ತೆ. ಏನೋ ಎಲ್ಲೋ ಹಬ್ಬಗಳು ಮಾಡ್ತಾಯಿದ್ವಿ, ಒಂಥರ ಊರ ಹಬ್ಬಗಳೆಲ್ಲ ಮಾಡ್ತಾರಲ್ಲ ಹಳ್ಳಿಗಳ ಕಡೆ, ಆ ಥರ ಅನ್ನಿಸ್ತಿತ್ತು ನಮ್ಮ ರೋಡಲ್ಲಿ. ಸೊ ಹಬ್ಬದ ವಾತಾವರಣನೇ ಸಕ್ಕತ್ತಂದರೆ ಸಕ್ಕತ್ತು ಎಂಜಾಯ್ ಮಾಡಿದ್ವಿ. ಸೊ ನನಗಂತೂ ಸಕ್ಕತ್ತು ಇಷ್ಟ ಆಯಿತು. ಫಸ್ಟ್ ಇಯರ್ದು ನನಗೆ ಅಷ್ಟೊಂದೇನು ಅಷ್ಟು ಮಿಂಗಲ್ ಆಗಿರಲಿಲ್ಲ, ನಾನು ಹೊಸದಾಗಿ ಅಷ್ಟೇ ಅಲ್ವಾ ಬಂದಿದ್ದು. ಸೊ ಹಾಗಾಗಿ ಅಷ್ಟಾಗೇನು ಮಿಂಗಲ್ ಆಗಿರಲಿಲ್ಲ. ಸೆಕೆಂಡು ಟೈಮಲ್ಲಂತೂ ನಿಜ ನನಗಂತೂ ಸಕ್ಕತ್ತಂದರೆ ಸಕ್ಕತ್ತು ಇಷ್ಟ ಆಗೋಯಿತು. ಇದು ನೆಕ್ಸ್ಟ್ ಡೇ ಅಂದರೆ ಸಂಡೇ ಲಾಗ್ ಆಗಿದೆ. ಸಂಡೇ ಅನ್ನದಾನ ಎಲ್ಲ ಇಟ್ಕೊಂಡಿದ್ವಿ ಅಲ್ಲ. ಸೊ ಹಾಗಾಗಿ ಇಲ್ಲಿ ಅಡುಗೆಗೆಲ್ಲರೂ ಸೇರಿ ನಾವು ಮಾಡ್ಕೊಳ್ತಿರೋ ಅಂಥದ್ದು. ಇವರು ಎಲ್ಲರೂ ಇಲ್ಲೇ ಇರೋದು ಅಕ್ಕಪಕ್ಕದಲ್ಲೇ. ಅವ್ರು ಬಂದು ನಮಗೆ ಅಡುಗೆಗೆಲ್ಲ ರೆಡಿ ಮಾಡ್ಕೊಳ್ತಿದ್ರು. ಮತ್ತು ಅದೇ ಟೈಮ್ಗೆ ಈ ಬ್ಯಾಂಡ್ ಸೆಟ್ ಅವರೆಲ್ಲರೂ ಬಂದಿದ್ದರು. ಸೊ ಅವರು ಫಸ್ಟು ಇದನ್ನು ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ಏನೋ ಪೂಜೆ ಮಾಡಿ ಸ್ಟಾರ್ಟ್ ಮಾಡ್ತಾರಂತೆ. ಅದಕ್ಕೆ ಅಂತ ಹೇಳ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಈ ಥರ ಇದನ್ನೆಲ್ಲ ಬ್ಯಾಂಡ್ ಸೆಟ್ ಎಲ್ಲ ಬಾರಿಸಿದ್ರು. ಯಪ್ಪ ಎಷ್ಟು ಜೋರಾಗಿ ಬಾರಿಸ್ತಿದ್ರು ಅಂದರೆ ನಮ್ಗೆ ಅಲ್ಲಿ ದೂರಕ್ಕೂ ಆಗ್ತಿರಲಿಲ್ಲ, ಅಷ್ಟು ಸೌಂಡ್ ಆಗ್ತಿತ್ತು. ಅಂದರೆ ಶನಿವಾರದ ಲಾಗಲ್ಲಂತೂ ಫುಲ್ಲು ಮಧ್ಯಾಹ್ನ ಎಲ್ಲ ಫುಲ್ಲು ಜೋರು ಸಾಂಗ್ ಎಲ್ಲ ಹಾಕಿ ಎಲ್ಲ ಇದು ಮಾಡಿದ್ರು. ಒಂಥರ ತಲೆನೋವು ಹಿಡ್ದಂಗೆ ಆಗಿಬಿಟ್ಟಿತ್ತು. ನೆಕ್ಸ್ಟ್ ಡೇ ಈ ಥರ ಡ್ರಮ್ಸ್ ಹಾಕೆಲ್ಲ ನೋಡಿಬಿಟ್ಟು ಹೆಂಗೆ ಒಂಥರ ಯಾವ ಥರ ಅಂದರೆ ಸಿಕ್ಕಾಪಟ್ಟೆ ಸೌಂಡ್ ಆಗ್ತಿತ್ತು. ಯಪ್ಪ ಅಲ್ಲಿ ನಮ್ಮ ಪೂರಕ್ಕೂ ಆಗ್ತಿರಲಿಲ್ಲ, ಅಷ್ಟು ಸೌಂಡ್ ಆಗ್ತಿತ್ತು. ಎಲ್ಲರೂ ಒಂಥರ 1 ಸೆಕೆಂಡ್ ಆ ಕಡೆ ತಿರುಗಿ ನೋಡಿದ್ವಿ, ಏನಪ್ಪ ಸೌಂಡ್ ಇದು ಅಂತ ಹೇಳ್ಬಿಟ್ಟು. ಆ ಥರ ಇತ್ತು. ಬಟ್ ತುಂಬಾ ಎಂಜಾಯ್ ಮಾಡಿದ್ವಿ, ತುಂಬಾ ಎಂಜಾಯ್ ಮಾಡ್ಕೊಂಡು ನೋಡಿದ್ವಿ. ಸೊ ನೀವು ನೋಡಿ ಎಂಜಾಯ್ ಮಾಡಿ, ಹೇಗಿತ್ತು ಏನು ಅನ್ನೋದನ್ನು ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಮತ್ತು ಇಲ್ಲಿ ಅಡುಗೆಗೆಲ್ಲ ಏನು ಮಾಡಿಸಿದ್ವಿ ಅಂದರೆ ಇದು ಕಡಲೆ ಉಸ್ಲಿ ಮಾಡಿಸಿದ್ವಿ. ಮತ್ತು ಇಲ್ಲಿ ಕೇಸರಿ ಬಾತು, ಅದಾದ ನಂತರ ಟೊಮೆಟೊ ಬಾತ್ ಮಾಡಿಸಿದ್ವಿ. ಮತ್ತು ಏನು ಮೊಸರು ಒಗ್ಗರಣೆ ಮಾಡಿದ್ದು. ಸೊ ಇದೆಲ್ಲ ಸ್ವಲ್ಪ ಹಾರಲಿ ಅಂದರೆ ಕಲರ್ ಚೇಂಜ್ ಆಗಿಬಿಡುತ್ತೆ ಅಂದ್ಬಿಟ್ಟು ವೆಯ್ಟ್ ಮಾಡ್ತಿದ್ವಿ. ಅದಾದಮೇಲೆ ಇದು ಪ್ರಸಾದಕ್ಕೆ ಅಂತೇಳಿ ಫ್ರೂಟ್ಸ್ ಅಂದರೆ ದೇವ್ರ ಹತ್ರ ಎಲ್ಲ ಇಟ್ಟಿದ್ವಲ್ಲ ಅದನ್ನೆಲ್ಲನೂ ಪಂಚಾಮೃತ ಮಾಡೋದಕ್ಕೆ ಅಂತ ಹೇಳಿ ಅಲ್ಲಿಂದ ಫ್ರೂಟ್ಸ್ ಎಲ್ಲ ತೊಗೊಂಡು ಪಂಚಾಮೃತನೂ ಮಾಡಿದ್ವಿ. ಸೊ ಮತ್ತು ಇನ್ನೊಬ್ಬರು ಯಾರೋ ಅವಲಕ್ಕಿದೆಲ್ಲ ಹಾಕ್ಬಿಟ್ಟು ಅದು ಒಂಥರ ರಸಾಯನ ಥರ ಮಾಡಿ ತಂದು ಕೊಟ್ಟಿದ್ದರು. ಸರಿ ಎಲ್ಲ ಆದಮೇಲೆ ಈ ಥರ ಒಂದು ನಮ್ಮ ಗ್ರೂಪಲ್ಲಿ ಒಂದು ವಿಡಿಯೋ ಹಾಗೆ ಕ್ಯಾಪ್ಚರ್ ಮಾಡ್ಕೊಂಡ್ವಿ. ಅದಾದ ನಂತರ ಮತ್ತೆ ಸಂಜೆ ಪೂಜೆ ಟೈಮ್ಗೆ ರಂಗೋಲಿ ಹಾಕಬೇಕಿತ್ತಲ್ವ. ಸರಿ ಅಂಥೇಳಿ ರಂಗೋಲಿ ಹಾಕೋಣ ಅಂತ ಹೇಳ್ಬಿಟ್ಟು ಎಲ್ಲ ಇಲ್ಲಿ ರೆಡಿ ಮಾಡ್ತಿದ್ರು. ಆ್ಯಕ್ಚುಲಿ ನಮ್ಮದು ಪ್ಲ್ಯಾನ್ ಇದ್ದಿದ್ದು ಮಧ್ಯಾಹ್ನನೇ ಇದನ್ನು ಊಟಕ್ಕೆ ಕೊಟ್ಬೇಡ, ಮತ್ತು ಅದಾದಮೇಲೆ ಸಂಜೆ ಹಂಗೆ ಅಂದರೆ ಒಂದು 3 ಗಂಟೆ ಹಂಗೆ ಎಲ್ಲ ಫುಲ್ ಒಂದು ರೋಡ್ ಫುಲ್ಲು ಕಲರ್ ಎಲ್ಲ ಹಾಕೋಣ ರಂಗೋಲಿ ಅಂತ ಹೇಳಿಬಿಟ್ಟು ಪ್ಲ್ಯಾನ್ ಮಾಡಿದ್ವಿ. ಬಟ್ ಆ ಪ್ಲ್ಯಾನ್ ಸಕ್ಸಸ್ ಆಗಿಲ್ಲ. ಸರಿ ಅಂತ ಹೇಳಿಬಿಟ್ಟು ಹಾಗೆ ಚುಕ್ಕಿ ರಂಗೋಲಿ ಇಟ್ಬಿಟ್ಟು ಕಲರ್ ಏನೂ ಹಾಕಿಲ್ಲ, ಹಾಗೇನೇ ರಂಗೋಲಿ ಹಾಕಿಬಿಟ್ಟು ಪೂಜೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಯಾಕಂದರೆ ನಾವು ಏನೋ ಆ ಥರ ಪ್ಲ್ಯಾನ್ ಮಾಡಿದ್ದು ಒಂಥರ ಬೇರೆ ಬೇರೆ ಕೆಲಸಗಳಲ್ಲೆಲ್ಲ ಬ್ಯುಸಿಯಾಗಿ ಹೋಗ್ಬಿಟ್ವಿ. ಹಾಗಾಗಿ ರಂಗೋಲಿ ಎಲ್ಲ ಹಾಕೋಕ್ಕೆ ಆಗಲಿಲ್ಲ. ಸೊ ಅದೊಂದು ಡಿಸಪಾಯಿಂಟ್ ಆಯಿತು. ಅದು ಬಿಟ್ಟರೆ ಇನ್ನು ಮಿಕ್ಕಿದೆಲ್ಲೂ ತುಂಬಾ ಚೆನ್ನಾಗಾಯಿತು.
ಸೊ ನೋಡ್ಕೊಂಬಂದ್ರಿ ಅಲ್ಲ ಫ್ರೆಂಡ್ಸ್, ಹೇಗಿತ್ತು ಈ ಒಂದು ಗಣೇಶ ಹಬ್ಬ, ಹೇಗೆಲ್ಲ ಸೆಲೆಬ್ರೇಟ್ ಮಾಡಿದ್ವಿ ಅನ್ನೋದನ್ನು ನೀವು ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ನಾವಂತೂ ಫುಲ್ ಎಂಜಾಯ್ ಮಾಡಿದ್ವಿ, ನೀವು ಕೂಡ ಎಂಜಾಯ್ ಮಾಡಿದ್ದೀರಾ ಅಂತ ಭಾವಿಸ್ತೀನಿ. ಸೊ ಫೈನಲ್ ಆಗಿ ನಮ್ಮ ಗಣಪತಿನ ನಮ್ಮ ರೋಡ್ ಎಂಡ್ ತನಕನೂ ಕಳಿಸ್ಬಿಟ್ಟು ಅದಾದ ನಂತರ ನಾವು ಮನೆಗೆ ಬಂದ್ವಿ. ಸರಿ ಅಂತೇಳಿ ಹುಡುಗರು ಎಲ್ಲ ಹೋಗಿ ಅಲ್ಲಿ ಗಣಪತಿನ ಬಿಟ್ಟು ಅವರು ಸಹ ಒಂದಷ್ಟು ವೀಡಿಯೋಸ್ನ ಮಾಡ್ಕೊಂಬಂದಿದ್ರು. ಸರಿ ಅದನ್ನು ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಹೇಳ್ಬಿಟ್ಟು ಅವ್ರ ಹತ್ರದಿಂದ ಸೆಂಡ್ ಮಾಡಿಸ್ಕೊಂಡು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಫೈನಲಿ ನಮ್ಮ ಗಣಪತಿ ಹಬ್ಬ ಈ ಥರ ಇತ್ತು. ಸೊ ಈ ಒಂದು ವಿಡಿಯೋ ಎಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನ ಮರಿಬೇಡಿ. ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಸೊ ಹಾಗಾದರೆ ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ. ಥ್ಯಾಂಕ್ ಯು. ಸಿ ಇನ್ ದ ನೆಕ್ಸ್ಟ್ ವ್ಲಾಗ್. ಬಾಯ್ ಬಾಯ್.